ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಯಾವ ಗೌರ್ಮೆಂಟ್ ಜಾಬ್ಸ್ಗಳು ಕರೆದಿದ್ದಾರೆ 10 ಟಾಪ್ 10 ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ. ಸೊ ಜೂನ್ ಜುಲೈಯಲ್ಲಿ ಕರೆದಿರುವಂತಹ ಟಾಪ್ 10 ಗೌರ್ಮೆಂಟ್ ಜಾಬ್ಸ್ ನ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ. ಸೊ ನೋಡೋದಾದ್ರೆ ಫಸ್ಟ್ ಒಂದು RRB ಟೆಕ್ನಿಷಿಯನ್ 2025 ಕರೆದಿರೋದು. ವೇಕೆನ್ಸಿ ಬಂದು 6180 ಇದಾವೆ. ಓಕೆನಾ. ಟೆಕ್ನಿಷಿಯನ್ ಪೋಸ್ಟ್ ಆಗಿರುತ್ತೆ. 10th ITI ಅಥವಾ ಡಿಪ್ಲೊಮಾ ಆಗಿದ್ರು ಓಕೆ. 18 ಇಂದ 33 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ. ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ 500 250 ರುಪೀಸ್. ಓಕೆನಾ. 500 ಬಂದು ಜನರಲ್ OBCಗೆ, 250 ರುಪೀಸ್ SC ST ಮತ್ತೆ ಫಿಮೇಲ್ಗೆ. ಲಾಸ್ಟ್ ಡೇಟ್ ಬಂದು 28ನೇ ತಾರೀಕು. ಅಪ್ಲಿಕೇಶನ್ ಲಿಂಕ್ ಬೇಕು ಅಂದ್ರೆ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸರ್ ಈ ರೀತಿ. ಓಕೆನಾ. ಇಲ್ಲಿ ಬಂದು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅದ ನಂತರ DRDO RAC ಕರೆದಿದ್ದಾರೆ ಸೈಂಟಿಸ್ಟ್ ಬಿ ಪೋಸ್ಟ್ಗೆ. ಓಕೆನಾ. 152 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೈಂಟಿಸ್ಟ್ ಬಿ ಪೋಸ್ಟ್ BTech ಆಗಿರ್ಬೇಕು, ಪ್ಲಸ್ ಗೇಟ್ ಸ್ಕೋರ್ ಕೂಡ ಆಗಿರ್ಬೇಕು ಸ್ನೇಹಿತರೆ. 2023, 24, 25 ಗೇಟ್ ಸ್ಕೋರ್ ನ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ 35 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ. ಅಪ್ಲಿಕೇಶನ್ ಫೀಸ್ ಬಂದು 100 ರುಪೀಸ್ ಇದೆ. SC ST PWD ಗೆ ಯಾವ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು 12th ಜುಲೈ 2025. ಅದಾದ ನಂತರ SSC ಸ್ಟೆನೋಗ್ರಫಿ ಪೋಸ್ಟ್ ಕರೆದಿದ್ದಾರೆ. 261 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಗ್ರೂಪ್ C ಮತ್ತೆ D ಗೆ ಸ್ಟೆನೋಗ್ರಫಿ 12th ಪಾಸ್ ಪ್ಲಸ್ ಸ್ಟೆನೋಗ್ರಫಿ ಸ್ಕಿಲ್ಸ್ ಹೊಂದಿದ್ರೆ ಸಾಕು. ಏಜ್ ಲಿಮಿಟ್ ನೋಡೋದಾದ್ರೆ ಗ್ರೇಡ್ C ಗೆ 18 ರಿಂದ 30 ಇದೆ. ಗ್ರೇಡ್ D ಗೆ 18 ರಿಂದ 27 ಇದೆ. ಅಪ್ಲಿಕೇಶನ್ ಫೀಸ್ ಬಂದು 100 ರೂಪಾಯಿ. SC ST PWD ಫಿಮೇಲ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು 10th ಜುಲೈ 2025. ಆದಷ್ಟು ಬೇಗನೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ UPSC ರಿಕ್ರೂಟ್ಮೆಂಟ್ 2025 462 ವೇಕೆನ್ಸಿಗಳನ್ನ ಕರೆದಿದ್ದಾರೆ. UPSC ಸರ್ವಿಸ್ ಕಮಿಷನ್. ಓಕೆನಾ. ಸೊ ಅಸಿಸ್ಟೆಂಟ್ ಎಡಿಟರ್, ಅಸಿಸ್ಟೆಂಟ್ ಕೆಮಿಸ್ಟ್, ಸೈಂಟಿಸ್ಟ್ ಪೋಸ್ಟ್ ಗೆ ಕರೆದಿರೋದು. ಪೋಸ್ಟ್ ಬಂದು PG ಮತ್ತೆ UG ಮಾಡಿರ್ಬೇಕಾದ್ರೆ ರಿಲೆವೆಂಟ್ ಗ್ರೂಪ್ಸ್ ಅಲ್ಲಿ. ಓಕೆನಾ. ಅಪ್ಲಿಕೇಶನ್ ಫೀ ಬಂದು 25 ರುಪೀಸ್ ಅಷ್ಟೇ. ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇಲ್ಲ SC ST ಮತ್ತೆ PWD ವುಮೆನ್ಸ್ ಗೆ. ಇದು ಬಂದು ಲಾಸ್ಟ್ ಡೇಟ್ 27 ಜೂನ್ 2025 ಲಾಸ್ಟ್ ಡೇಟ್ ಇದೆ. 462 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಓಕೆನಾ. ಹಾಗೆ 5ನೇ ನೋಡೋದಾದ್ರೆ SSC CGL ಕರೆದಿರೋದು 15,000 ರೂಪಾಯಿ ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಗ್ರೂಪ್ B ಮತ್ತೆ ಗ್ರೂಪ್ C ಇನ್ಕಮ್ ಟ್ಯಾಕ್ಸ್, ಎಕ್ಸೈಸ್, CBI ಇನ್ಸ್ಪೆಕ್ಟರ್, ಈ ರೀತಿ ಗ್ರಾಜುಯೇಷನ್ ಆದವರು, ಎಲ್ಲಾ ಗ್ರಾಜುಯೇಷನ್ ಆದವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. 18 ರಿಂದ 32 ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ 100 ರುಪೀಸ್ ಫೀಸ್ ಇದೆ. SC ST ಫಿಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಯಾವುದೇ ರೀತಿಯ ಫೀ ಇಲ್ಲ. 10th ಜುಲೈ 2025 ಲಾಸ್ಟ್ ಡೇಟ್ ಇದೆ. ಓಕೆನಾ. ಸೊ ಅದ ನಂತರ BPCL ಇದು ಒಂದು ಮಲ್ಟಿಪಲ್ ರೀಜನ್ ಅಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. BPCL ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಜೂನಿಯರ್ ಎಕ್ಸಿಕ್ಯೂಟಿವ್, ಅಸೋಸಿಯೇಟ್ ಎಕ್ಸಿಕ್ಯೂಟಿವ್, ಆಪರೇಷನ್ಸ್ ಅಂಡ್ ಅಕೌಂಟ್ಸ್, ಈ ರೀತಿ ಕರೆದಿದ್ದಾರೆ. BTech, BSc, ಡಿಪ್ಲೊಮೊ, MBA, BCom ಮಾಡಿರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ಬಂದು 30 ಇಯರ್ಸ್. ಅಪ್ಲಿಕೇಶನ್ ಫೀ ಬಂದು 500 ರುಪೀಸ್ ಎಲ್ಲರಿಗೂ. 30th ಜೂನ್ 2025 ವರೆಗೂ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ. ಹಾಗೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಟೀಚರ್ ಪೋಸ್ಟ್ ಗೆ ಕರೆದಿದ್ದಾರೆ. ಸೊ PGT, TGT, PRT ಟೀಚರ್ಸ್ B.Ed ಪ್ಲಸ್ ಗ್ರಾಜುಯೇಷನ್ ಆಗಿರ್ಬೇಕು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರು ಓಕೆ ಸ್ನೇಹಿತರೆ. ಸೊ 385 ರೂಪಾಯಿ ಫೀ ಇದೆ. ಏಜ್ ಲಿಮಿಟ್ ಬಂದು ಫ್ರೆಶರ್ಸ್ ಗೆ 40 ವರ್ಷ, ಎಕ್ಸ್ಪೀರಿಯನ್ಸ್ ಆದ್ರೆ 57 ವರ್ಷವರೆಗೂ ಇದೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 20 ಜುಲೈ 2025 ಲಾಸ್ಟ್ ಡೇಟು. ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆನಾ. ಸೊ ಹಾಗೆ ನೀವು ಇನ್ನು ಏನಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ 8ನೇದು ಕಾಫಿ ಬೋರ್ಡ್ ಅಲ್ಲಿ ಕರೆದಿದ್ದಾರೆ. ಸೊ 55 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಆದಷ್ಟು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿರುತ್ತೆ. ಓಕೆನಾ. ಡಿಪಾರ್ಟ್ಮೆಂಟಲ್ ಕಾಫಿ ಬೋರ್ಡ್ ಇಂಡಿಯಾ ಡಿಪಾರ್ಟ್ಮೆಂಟ್, ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್, ಜೂನಿಯರ್ ಲೈಸನಿಂಗ್ ಆಫೀಸರ್. ಅದಾನಂತರ ಎಲಿಜಿಬಿಲಿಟಿ ಬಂದು PG ಅಥವಾ UG ಇನ್ ಅಗ್ರಿಕಲ್ಚರ್, ಕಾಮರ್ಸ್, ಸೈನ್ಸ್ ಎಕ್ಸೆಟ್ರಾ. ಓಕೆನಾ. ಸೊ ಡಿಗ್ರಿ ಯಾವುದೇ ಆಗಿರ್ಬೋದು. ಅಗ್ರಿಕಲ್ಚರ್ ಅಲ್ಲಿ BSc ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ BTech ಆಗಿರ್ಬೋದು, ಕಾಮರ್ಸ್ ಅಲ್ಲಿ ಆಗಿರ್ಬೋದು, ಯಾವುದೇ ಆಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಕಾಫಿ ಬೋರ್ಡ್ಗೆ. ಓಕೆನಾ. ಏಜ್ ಲಿಮಿಟ್ ಬಂದು 30 ರಿಂದ 35 ವರೆಗೂ ಇದೆ.
ಮ್ಯಾಕ್ಸಿಮಮ್ ಏಜ್ ಹೇಳ್ತಾ ಇರೋದು, ವೇರಿಯಸ್ ಪೋಸ್ಟ್ಗೆ ಡಿಫರ್ ಆಗುತ್ತೆ. ಸೊ ಯಾರ್ಯಾರ್ದು 35ವರೆಗೂ ಆಗಿದೆ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ 18ರಿಂದ 35ವರೆಗೂ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ. ಸೊ ಅಪ್ಲಿಕೇಶನ್ ಫೀಸ್ ಬಂದು 500 ರೂಪಾಯಿ ಜನರಲ್ಗೆ, 250 ರೂಪಾಯಿ SC/STಗೆ. ಲಾಸ್ಟ್ ಡೇಟ್ ಬಂದು 24 ಜೂನ್ 2025. ಸೊ ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿದ್ದಾರೆ 15,475 ಪೋಸ್ಟ್ ಇಂಡಿಯಾ ಪೋಸ್ಟ್ ಕರೆದಿರೋದು. MTS ಪೋಸ್ಟ್ ಮ್ಯಾನ್, ಮೇಲ್ ಗಾರ್ಡ್, ಪೋಸ್ಟ್ ಅಸಿಸ್ಟೆಂಟ್ಗೆ 10th 12th ಪಾಸ್ ಆಗಿರಬೇಕು. 18 ಇಂದ 32 ಇಯರ್ಸ್ ವರೆಗೂ ಏಜ್. ಅಪ್ಲಿಕೇಶನ್ ಫೀ ಬಂದು 100. SC/ST ಫೀಮೇಲ್ಗೆ ಯಾವ್ದೇ ರೀತಿಯ ಫೀ ಇಲ್ಲ. 30th ಜೂನ್ 2025ಗೆ ಲಾಸ್ಟ್ ಡೇಟ್ ಇದೆ, ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. 10th ಪೊಸಿಷನ್ ಬಂದು SSC ಫೇಸ್ 3 ಸೆಲೆಕ್ಷನ್ ಪೋಸ್ಟ್ 2,402 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸೊ ಎಲಿಜಿಬಿಲಿಟಿ ಬಂದು 10th 12th ಡಿಗ್ರಿ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಸೆಲೆಕ್ಷನ್ ಪೋಸ್ಟ್ ಇರುತ್ತೆ. ಇದು ಒಂದು ನೀವು 10th 12th ಅಥವಾ PUC ಆದರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತೆ ಏಜ್ ಲಿಮಿಟ್ ಬಂದು 18 to 30 ಇಯರ್ಸ್. ಅಪ್ಲಿಕೇಶನ್ ಫೀ ಬಂದು 100 ರೂಪೀಸ್. SC/ST PWD ಫಿಮೇಲ್ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಲಾಸ್ಟ್ ಡೇಟ್ ಬಂದು 23rd ಜೂನ್ 2025. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಇನ್ನು ಏನಾದ್ರು ನಿಮ್ಗೆ ಇದೇ ರೀತಿಯ ಜಾಬ್ ಅಪ್ಡೇಟ್ಸ್ ಡೈಲಿ ಬೇಕು ಅಂತ ಹೇಳಿದ್ರೆ ನಮ್ಮ ನ್ಯೂ govt.jobalert.com ಅನ್ನೋ ಒಂದು ವೆಬ್ಸೈಟ್ ನ ಬುಕ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ರೀಲ್ಸ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಟಾಪ್ 10 ಗೌರ್ಮೆಂಟ್ ಜಾಬ್ಸ್ ನ ವೇಕೆನ್ಸಿ ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಬೇಗನೆ. ಸೊ ಆದಷ್ಟು ಬೇಗನೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.